ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಬಹಳ ಚರ್ಚಿತವಾದಂಥ ವಿಷಯ, ಬಹಳ ಸ್ಟೂಡೆಂಟ್ಸಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ ಏನಂತಂದರೆ, ಇವತ್ತು ಸುಪ್ರೀಂ ಕೋರ್ಟ್ನ ಹಿಯರಿಂಗ್ ಇತ್ತು. ಅದು ಏನಾಯಿತು, 3 years ಮ್ಯಾಂಡೇಟರಿ ಪ್ರಾಕ್ಟೀಸ್, ಈ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಒಂದು ಮ್ಯಾಂಡೇಟರಿ 3 ವರ್ಷ ಕಡ್ಡಾಯವಾಗಿ ಪ್ರಾಕ್ಟೀಸ್ ಮಾಡಿರಲೇಬೇಕು ಹೇಳುವಂಥ ಒಂದು ಮ್ಯಾಟರು ಸುಪ್ರೀಂ ಕೋರ್ಟಲ್ಲಿದೆ. ಅದು ಜಡ್ಜ್ಮೆಂಟ್ಗೆ ರಿಸರ್ವ್ ಆಗಿದೆ. ಸೊ ಏನಾಗಿದೆ ಅಂತ, ಯಾಕೆಂದರೆ ಪ್ರಾಬಬಲಿ ಲೈಕ್ ಕಂಪ್ಯೂಟರ್ ಜನರೇಟೆಡ್ ಟೆಂಟೇಟಿವ್ ಲಿಸ್ಟು ಇವತ್ತಿನ ಡೇಟಿಗಿತ್ತು, ಏಪ್ರಿಲ್ 1ಕ್ಕೆ ಇದ್ದಂಥದ್ದು. ಸೊ ಕೆಲವೊಂದು ಮೂಲಗಳ ಪ್ರಕಾರ ಈ 3 ವರ್ಷದ ಪ್ರಾಕ್ಟೀಸಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಯಾವ ಹಿಯರಿಂಗ್ ಇಲ್ಲ ಅಂತ ಹೇಳುವಂಥ ಕೆಲವೊಂದು ಮಾಹಿತಿ ಕೇಳಿಬಂತು. ಬಟ್ ತುಂಬ ವಿಷಯಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣಕ್ಕೆ, ಯಾಕೆಂದರೆ ಗುಜರಾತ್, ಕರ್ನಾಟಕ, ಲಾಸ್ಟ್ ಟೈಮ್ ನಾವು ನೋಡಿದಾಗ ಗುಜರಾತಿಗೆ ಸಂಬಂಧಪಟ್ಟ IA ಅದು ಡಿಸ್ಮಿಸ್ ಆಗಿತ್ತು. ಸೊ ನಾವು ಕಂಪ್ಲೀಟಾಗಿ ಹಿಯರಿಂಗ್ ಆಗಿದೆಯೋ ಇಲ್ವೋ ಹೇಳುವಂಥದ್ದು ಆ ಮಾಹಿತಿ ಸಿಗದಿದ್ರು. ಬಟ್ 3 years ಪ್ರಾಕ್ಟೀಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಇದಾಗಲಿಲ್ಲ, ಏನು ಹೇಳ್ತಾರೆ, ಅದರ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟ್ ಬರಲಿಲ್ಲ ಇವತ್ತಿಗೆ, ಅದೊಂದು ಮಾತ್ರ ಹೇಳಬಹುದು. ಹಾಗೂ ಅದರ ನೆಕ್ಸ್ಟ್ ಡೇಟ್ ಯಾವುದು ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ, ಅಂದರೆ ಯಾಕೆಂದರೆ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಅಲ್ವ, ಸೊ ಅದೇ ಡೇಟಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದು ಕಂಪ್ಯೂಟರ್ ಜನರೇಟೆಡ್ ಒಂದು ಟೆಂಟೇಟಿವ್, ಒಂದು ಟೆಂಪರರಿ ಒಂದು ಲಿಸ್ಟ್, ಒಂದು ಡೇಟ್ ಕೊಟ್ಟಿರ್ತಾರೆ, ಅದು ಕಂಪ್ಯೂಟರ್ ಜನರೇಟರ್ ಆಗಿರುತ್ತೆ. ಆ ಕಾರಣಕ್ಕೆ ನಾವು ಎಕ್ಸಾಕ್ಟ್ಲಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಂಬರ್ ನೋಡಿ, ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ಕೇಸ್ ಅಂತ ಏನಿದೆ, ರಿಟ್ ಪೆಟಿಷನ್ನು 1022/1989. ನೀವು ಕೂಡ ಚೆಕ್ ಮಾಡ್ತಾ ಇರ್ಬೋದು, ಸುಪ್ರೀಂ ಕೋರ್ಟ್ ವೆಬ್ಸೈಟಿಗೆ ಹೋಗಿ ಕೇಸ್ ನಂಬರ್ ಅಂತ ಹೇಳಿ ಹಾಕಿ ರಿಟ್ ಪೆಟಿಷನ್ ಸಿವಿಲ್ ಈ ನಂಬರ್ ಹಾಕಿದರೆ 1022/1989 ಪ್ಲಸ್ ಈ ಕ್ಯಾಪ್ಚಾ ಅಂತ ಹೇಳುವಂಥದ್ದು ಅದು ಹಾಕಿದರೆ ಯು ಕ್ಯಾನ್ ಫೈಂಡ್ ದ ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಸೊ ನೋಡಿ, ಈ ನಂಬರ್ ಬರುವಂಥದ್ದು ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್ ಯೂನಿಯನ್ ಆಫ್ ಇಂಡಿಯಾ, ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಸೊ ಇಲ್ಲಿ ಪೆಂಡಿಂಗ್ ಅಂತ ಬಂದಾಗ ನೆಕ್ಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ, ಸೊ ಲಾಸ್ಟ್ ಡೇಟ್ ಪ್ರೆಸೆಂಟ್ ಲಾಸ್ಟ್ ಲಿಸ್ಟೆಡ್ ಆನ್ 18/3 ಮಾರ್ಚ್ 18. ಅಂದರೆ ಆ ದಿನ ಏನು ಕರ್ನಾಟಕ ಮತ್ತು ಗುಜರಾತ್ನವ್ರು ಹೇಳಿದರು, ನಾವು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಅಬೆಯನ್ಸಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿ ಕೋರ್ಟಿಗೆ ಮಾಹಿತಿ ನೀಡಿದರು. ಹಾಗೂ ಗುಜರಾತ್ಗೆ ಸಂಬಂಧಪಟ್ಟ IA ಅದನ್ನು ಡಿಸ್ಮಿಸ್ ಮಾಡಿದ್ರು, ಅದರಲ್ಲೇನು ಇದಿಲ್ಲ ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಅದರ ನಂತರದ ಡೇಟು 1/4 ಅಂತ ಕಂಪ್ಯೂಟರ್ ಜನರೇಟೆಡ್ ಇತ್ತು. ಬಟ್ ಹಿಯರಿಂಗ್ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇಲ್ಲಿ ಕಾಣ್ತಾ ಇರುವಂಥದ್ದು ಟೆಂಟೇಟಿವ್ಲಿ ಕೇಸ್ ಮೇ ಬಿ ಲಿಸ್ಟೆಡ್, ಇಟ್ಸ್ ಲೈಕ್ಲಿ ಟು ಬಿ ಲಿಸ್ಟೆಡ್, ಅದು ಫೈನಲಿ ಅಂತ ಅಲ್ಲ. ಈ ಕಂಪ್ಯೂಟರ್ ಜನರೇಟ್ ಅಂತ ಇಲ್ಲಿ ಕೊಡ್ತಿದ್ದಾರೆ ಏಪ್ರಿಲ್ 22ಕ್ಕೆ, ಅಂದರೆ ಸುಮಾರು ಲೈಕ್ 1 ತಿಂಗಳಾಗತ್ತೆ. ಸೊ ಜಡ್ಜ್ಮೆಂಟ್ ವಿ ಡೋಂಟ್ ನೋ, ಯಾವಾಗ ಬೇಕಾದ್ರೂ ಬರ್ಬೋದು, ಈ ಡೇಟಿಗೆ ಬರ್ಬೋದು, ನೆಕ್ಸ್ಟ್ ಡೇಟಿಗೆ ಅಥವಾ ಅದರ ನೆಕ್ಸ್ಟ್ ಡೇಟಿಗೆ ಬರಬಹುದು. ಯಾಕೆಂದರೆ ಹಲವಾರು ರಾಜ್ಯಗಳ ಒಂದು ಮ್ಯಾಟರ್ ಕನೆಕ್ಟೆಡ್ ಆಗಿರೋದಕ್ಕೆ ನಾವು ಇಂತಿಷ್ಟೇ ಸಮಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕೂಡ ಲೈಕ್ ಏನು ಹೇಳ್ತಾರೆ, ಬಹಳ ಹಲವಾರು ವಿದ್ಯಾರ್ಥಿಗಳು ಇವತ್ತಿಂದ ಬೆಳಗ್ಗೆಯಿಂದ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಏನಾಯಿತು ಸುಪ್ರೀಂ ಕೋರ್ಟ್ನ ಹಿಯರಿಂಗ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಯಾರಿಗೂ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಬಟ್ ಈ ಒಂದು ವಿಚಾರ ಮಾತ್ರ ಸ್ಪಷ್ಟವಾಗಿದೆ. ಇನ್ನು ಬರುವಂಥ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ನಮ್ಮ ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬಟ್ ಈಗ ಸದ್ಯಕ್ಕೆ ಈ ಡೇಟ್ ಅಂತ ತಿಳ್ಕೊಳ್ಳಿ, 22/4 ಏಪ್ರಿಲ್ 22ಕ್ಕೆ ಲಿಸ್ಟ್ ಆಗಿದೆ. ಮೇ ಬಿ ಯಾಕೆಂದರೆ ಅದನ್ನು ಜಡ್ಜ್ಮೆಂಟ್ ಬಂದೇ ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿ ನೀಡ್ ಟು ಕೀಪ್ ಆನ್, ಯಾವಾಗ ಲಿಸ್ಟ್ ಆಗಿದೆ ಹೇಳುವಂಥದ್ದು ಈ ನಂಬರ್ ಹಾಕಿ ಚೆಕ್ ಮಾಡ್ತಾ ಇರಬೇಕು. ಪ್ರತಿದಿನ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡ್ಬೋದು, ಯಾಕೆಂದರೆ ನಿಮ್ಮ ಭವಿಷ್ಯ ಇದ್ರ ಮೇಲೆ ನಿರ್ಧಾರ ಆಗಿರೋ ಕಾರಣಕ್ಕೆ. ಬಟ್ ಸ್ಟಿಲ್ ಈ ಪ್ರೊಸೆಸ್ ಇಟ್ ಮೇ ಟೇಕ್ 1 or 2 months ಟೈಮ್ ಆಗ್ಬೋದು. ಇನ್ನು ಜಡ್ಜ್ಮೆಂಟ್ ಬಂದು ಆ ಜಡ್ಜ್ಮೆಂಟ್ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ, ಅದ್ರ ನಂತರ ರಾಜ್ಯಗಳು ಏನು ಅಪ್ರೋಚ್ ಇರುತ್ತೆ ಹೇಳುವಂಥದ್ರಲ್ಲಿ ಹಲವಾರು ವಿಚಾರಗಳು ಇನ್ವಾಲ್ವ್ ಹಾಕ್ಕೊಂಡಿವೆ. ಸೊ ನೀವು ನಿಮ್ಮ ಓದನ್ನು ಕಂಟಿನ್ಯೂಸ್ ನಿರಂತರವಾಗಿ ಮಾಡ್ತಾ ಇರಿ. ಇದಕ್ಕೆ ಯಾವುದು ಖಂಡಿತವಾಗಿಯೂ ತುಂಬ ಒಂದು ಏನು ಹೇಳ್ತಾರೆ, ಅನಿಶ್ಚಿತತೆ ಎದುರಾಗೇ ಆಗತ್ತೆ, ಪ್ರತಿಯೊಬ್ಬರಿಗೂ ಗೊಂದಲ ಆಗತ್ತೆ. ಬಟ್ ನಥಿಂಗ್ ಕ್ಯಾನ್ ಬಿ ಡನ್. ಇದು ನಾವಷ್ಟೇ ಅಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ, ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಎಲ್ಲಿ ನೋಟಿಫಿಕೇಶನ್ ಆಗಿದೆ, ನಿಮ್ಮ ಥರನೇ ಗುಜರಾತ್ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ, ಇನ್ನು ರಾಜಸ್ಥಾನ್, ಛತ್ತೀಸ್ಗಢ ಎಲ್ಲ ಇನ್ನು ಎಕ್ಸಾಮ್ ನೋಟಿಫೈ ಮಾಡಿದ್ದಾರೆ, ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಬಟ್ ಅಬೆಯನ್ಸಲ್ಲಿ ಇಟ್ಟಿಲ್ಲ, ಎಕ್ಸಾಮ್ ನಡೀತಾ ಇದೆ. ಅದು ಇನ್ನೂ ಹೆದರಿಕೆ, ಯಾವಾಗ ಬೇಕಾದರೂ ಇವರು ಸ್ಟೇ ಮಾಡ್ಬೋದು, ಅಬೆಯನ್ಸ್ ಮಾಡ್ಬೋದು ಹೇಳುವಂಥ ಇದು ಆ ಹೆದರಿಕೆ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಇದೆ. ಏನಾದರೂ ಮುಂದೆ ಹೋಗುತ್ತಾ, ಸ್ಟೇ ಆಗತ್ತಾ ಅಂತ ಹೇಳುವಂಥ ಆ ಭಯ ಕೂಡ ಇರುತ್ತೆ. ಸೊ ಕೇರಳ ಇದೆ ಅದೇ ರೀತಿಯಲ್ಲಿ. ಸೊ ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ವೇಟ್. ತಾಳ್ಮೆ ಇದಕ್ಕೆ ಬಹಳ ದೊಡ್ಡ ಉತ್ತರ. ನಾವು ಎಷ್ಟು ತಾಳ್ಮೆ ತಗೊಳ್ತೇವೋ ಅಷ್ಟು ನಮ್ಮ ಹೆಲ್ತಿಗೆ ಮತ್ತು ನಮ್ಮ ಕರಿಯರ್ಗೆ ಕೂಡ ಒಳ್ಳೆಯದು. ಸೊ ಒಂದೇ ಸಲ ಆತ್ರಗಿಟ್ಕೊಂಡು ಓಕೆ ನಾನು ರಿಸೈನ್ ಮಾಡಿ ಬಂದೆ, ಈ ಜಡ್ಜ್ ಎಕ್ಸಾಮ್ ಇದೇ ರೀತಿ ಆಯಿತು, ನೆಕ್ಸ್ಟ್ ಇನ್ನೊಂದು ಜಾಬ್ ಹೋಗೋಣ ಹೇಳುವಂಥದ್ದು ಸಹಜವಾಗಿ ಆಗತ್ತೆ. ಇದೇ ಒಂದು ಗೊಂದಲ ತುಂಬ ಜನ ಅನುಭವಿಸ್ತಾ ಇದ್ದಾರೆ.
ಓಕೆ, ಬೇರೆ ಬೇರೆ ಫೀಲ್ಡಲ್ಲಿ ನಾವೀಗ ಎಕ್ಸಾಮ್ ನೋಟಿಫೈ ಆಗಿದೆ, ಹೇಗೂ ಜಾಬ್ ಬಿಡೋಣ, ಓದೋಣ ಹೇಳುವಂಥದ್ದು ತುಂಬ ಜನರಲ್ಲಿರುತ್ತೆ. ಈಗ ಹೇಗೂ ಎಕ್ಸಾಮ್ ಇಲ್ಲ, ಅಥವಾ KS ಎಕ್ಸಾಮ್ ಕಟ್ಟಿರ್ತಾರೆ, ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿರೋ ಕಾರಣಕ್ಕೆ, ಜಡ್ಜ್ ಎಕ್ಸಾಮ್ ಕೂಡ ಹೀಗೆ ಕಳೆದ ವರ್ಷವೂ ಕರೀಲಿಲ್ಲ, ಈ ವರ್ಷವೂ ಹೀಗಾಯಿತು ಅಂತ ಹೇಳೋ ಕಾರಣಕ್ಕೆ ನಮ್ಗೆ ಆಗುವಂಥ ಗೊಂದಲ ಸರ್ವೇ ಸಾಮಾನ್ಯ. ಅದು ಇವತ್ತು ಜಡ್ಜ್ಮೆಂಟ್ ಬರ್ಬೋದು ಅಂತ ಇತ್ತು, ಬಟ್ ಹಿಯರಿಂಗ್ ಆದಂಥ ಮಾಹಿತಿ ಸಿಗ್ತಾ ಇಲ್ಲ. ಸೊ ಹೀಗಿರುವಾಗ ಆ ಥರದಲ್ಲಿ ಏನು ತೊಗೊಳ್ಬೇಡಿ ನಿರ್ಧಾರ, 1-2 ತಿಂಗಳು ನೋಡಿ. ಯಾಕೆಂದರೆ ಎಲ್ಲರ ಭವಿಷ್ಯನೂ ಇದರಲ್ಲಿ ಇರುವಂಥದ್ದು, ನಿಮ್ಮದು ಒಂದೇ ಅಲ್ಲ, ಕರ್ನಾಟಕದವ್ರು ಒಂದೇ ಅಲ್ಲ, ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೂ ಕೂಡ ಇರುವಂಥದ್ದು. ಆ ಟೈಮಲ್ಲಿ ಸರಿಯಾಗಿ ಓದ್ಕೊಳ್ಳಿ, ಓದಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪ್ರಿಪೇರೇಷನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಎಲ್ರಿಗೂ ಹೆಲ್ಪ್ ಆಗೋ ಹಾಗೆ ಅದನ್ನು ಆ ಮಾಹಿತಿನ ಸದ್ಯದಲ್ಲೇ ನೀಡ್ತೇವೆ. ಬಟ್ ಇವತ್ತೊಂದು ದಿನ ಇದನ್ನು ನೋಡಿಕೊಂಡು ನಾವು ಅದನ್ನು ಅನೌನ್ಸ್ ಮಾಡೋಣ ಅಂತ ವಿ ವೇರ್ ವೇಟಿಂಗ್. ಬಟ್ ಇದ್ರ ಬಗ್ಗೆ ಏನೂ ಮಾಹಿತಿ ಸಿಗದೇ ಇರೋ ಕಾರಣಕ್ಕೆ, ಆ್ಯಂಡ್ ಇಟ್ಸ್ ಅ ವೆರಿ ಲಾಂಗ್ ಟೈಮ್, 22-4 ಅಂದರೆ ಸುಮಾರು 15-20 ದಿನನೇ ಆಗುತ್ತೆ. ಅಷ್ಟು ದಿನ ಸ್ವಲ್ಪ ಗೊಂದಲ ಇರುವಂಥದ್ದೇ. ಅದ್ರ ಬಗ್ಗೆ ಯೋಚನೆ ಮಾಡದೆ ಪ್ರತಿದಿನ ಕಷ್ಟದ ನ್ಯೂ ಕ್ರಿಮಿನಲ್ ಲಾಸ್ಗಳಿವೆ, ಅವುಗಳನ್ನು ಸರಿಯಾಗಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಹೊಸ ಕ್ರಿಮಿನಲ್ ಲಾಸ್ಗಳ ಬಗ್ಗೆ, ಹಾಗೂ ಮೇಜರ್ ಆ್ಯಕ್ಟ್ಗಳನ್ನು ಮುಗಿಸಿ. ಈ ಟೈಮ್ ಇಟ್ಸ್ ಅ ವೆರಿ ಗುಡ್ ಟೈಮ್, ಈ ಟೈಮ್ ಆಮೇಲೆ ನಿಮಗೆ ಖಂಡಿತ ಟೈಮ್ ಸಿಗೋದಿಲ್ಲ. ಇದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ದಿಸ್ ಇಸ್ ದ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಸ್ವಲ್ಪ ಅನಿಶ್ಚಿತತೆ ಇದೆ, ಬಟ್ ಓದಲಿಕ್ಕೆ ನಿಮಗೆ ಬೇಕಾದಷ್ಟು ಟೈಮ್ ಸಿಕ್ಕಿದಾಗೆ. ಸೊ ಇಷ್ಟು ಹೇಳ್ತಾ ಈ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ಕೋರ್ಸಸ್ಗಳು ಹಾಗೂ ಬೇರೆ ಯಾವುದೇ ಬುಕ್ಸ್ಗಳ ಒಂದು ಮಾಹಿತಿ ಬೇಕಿದ್ರೂ ಕೂಡ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇಟ್ಸ್ 9036201870. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಅಥವಾ ಇಲ್ಲಿ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪ್ ಇದೆ, ಈ 3 months ಕೋರ್ಸ್ ಕೂಡ ಇದೆ, ಆಲ್ರೆಡಿ ರೆಕಾರ್ಡೆಡ್ ಕೋರ್ಸಸ್ಸು, ಈಗಲೂ ಕೂಡ ಜಾಯ್ನ್ ಆಗ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ, ಅವರಿಗೆ ಬುಕ್ಗಳನ್ನು ಕೂಡ ನೀಡಿದ್ದೇವೆ, ಒಂದು ಬುಕ್ಕನ್ನು ಕಳಿಸ್ಕೊಟ್ಟಿದ್ದೇವೆ, ಹಾಗೂ ಮುಂದೆ ಕೂಡ ಲೈಕ್ ಜಾಯ್ನ್ ಆಗ್ಬೋದು. ಯಾಕೆಂದರೆ ಇಟ್ಸ್ ಆನ್ ಗೋಯಿಂಗ್, ಹಾಗೂ ಹಿಂದಿನ ವೀಡಿಯೋಸ್ಗಳನ್ನು ಕೂಡ ನಿಮ್ಗೆ ಓದಲಿಕ್ಕೆ ಟೈಮ್ ಇದೆ. ಮುಂದೆ ಹೊಸ ಯಾವುದಾದ್ರೂ ಇದಕ್ಕೆ ಫಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಲೈವ್ ಕ್ಲಾಸಸ್ಗಳನ್ನು ನಾನು ಸ್ಟಾರ್ಟ್ ಮಾಡಿದರೆ ಅದರ ಆ್ಯಕ್ಸಸ್ ಕೂಡ ಇವರಿಗೆ ಸಿಗುತ್ತೆ. ಹಾಗೂ ಜೂರಿಸ್ ತೊಗೊಂಡವರಿಗೆ ಕಂಪ್ಲೀಟ್ ಈ ಕೋರ್ಸಿನ ಆ್ಯಕ್ಸಸ್ಸೇ ಇದೆ. ಹಾಗೂ ನಮ್ಮ ಹೊಸ ಬುಕ್ ಸ್ಟಡಿ ಮೆಟೀರಿಯಲ್ ರೆಡಿ ರೆಕನ್ನರ್ ವಿತ್ ಇದಂತ ಹೇಳ್ಕೊಂಡು ರಿಲೀಸ್ ಆಗಿದೆ. ಕಂಪ್ಲೀಟ್ ಎಲ್ಲ ಆ್ಯಕ್ಟ್ಗಳದ್ದು ಒಂದು 1-liners ಮತ್ತು ಚಾರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಆ ಬುಕ್ಕನ್ನು ಕೂಡ ತೊಗೊಳ್ಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬೆಲೆ 682 ರೂಪಾಯಿ ಆಗಿರುವಂಥದ್ದು. ಇದ್ರಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಬುಕ್ ಮಾಡಿದ 7 ದಿನಗಳೊಳಗೆ 7 ವರ್ಕಿಂಗ್ ಡೇಸಲ್ಲಿ ನಿಮಗೆ ಇದರದ್ದು ಬುಕ್ಸ್ಗಳ ಇದು ಸಿಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೇನೆ, ಈ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.